ಚೆನ್ನಮ್ಮ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಅನ್ನೋದಕ್ಕಿಂತ ಎಲ್ರಿಗೂ ಕೂಡ ತಾಯಿಯಾಗಿ ಗುರುತಿಸಿಕೊಂಡಿದ್ದಂತಹ ಅನ್ನಪೂರ್ಣೇಶ್ವರಿ ಆಕೆ. ಎಲ್ಲರನ್ನ ತಾಯಿ ಹೃದಯದಿಂದ ನೋಡ್ತಾ ಇದ್ರು. ಅವರ ಒಡನಾಟಕ್ಕೆ ಬಂದವರೆಲ್ಲ ಹೇಳೋದು ಒಂದೇ, ಚೆನ್ನಮ್ಮ ಅವರು ನಮಗೆ ತಾಯಿ ಇದ್ದ ಹಾಗೆ, ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ, ಮನೆಗೆ ಬಂದವರಿಗೆ ಒಂದು ತುತ್ತು ಅನ್ನವನ್ನು ಕೊಡದೆ ಕಳಿಸ್ತಾ ಇರಲಿಲ್ಲ ಅಂತ. ಹಾಗಾದ್ರೆ ಚೆನ್ನಮ್ಮನವರ ಒಡನಾಟ ಹೇಗಿತ್ತು, ಯಾರು ಏನ್ ಹೇಳಿದ್ರು, ಬನ್ನಿ ನೋಡೋಣ. ಎಲ್ಲರಿಗೂ ತಾಯಿಯೇ ಆಗಿದ್ದ ಚೆನ್ನಮ್ಮ, ಕೆಲಸದಾಳುಗಳಿಗೂ ಊಟ ಬಡಿಸುತ್ತಿದ್ದ ತಾಯಿ. ಚೆನ್ನಮ್ಮ ಅವರು ಮಾಜಿ ಪ್ರಧಾನಿ ದೇವೇಗೌಡ ಅವರ ಹೆಂಡತಿ ಅನ್ನೋದಕ್ಕಿಂತ ಎಲ್ಲರಿಗೂ ತಾಯಿಯೇ ಆಗಿದ್ರು. ಎಲ್ಲರನ್ನೂ ತಾಯಿ ಹೃದಯದಿಂದ ನೋಡಿಕೊಳ್ಳುತ್ತಿದ್ರು. ಅವರ ಒಡನಾಟಕ್ಕೆ ಬಂದವರಿಗೆಲ್ಲ ಮಮತೆಯ ತಾಯಿಯೇ ಆಗಿದ್ರು. ಅವರ ಒಡನಾಟದಲ್ಲಿ ಇದ್ದವರು ಮತ್ತು ಅವರ ಮನೆಗೆ ಒಮ್ಮೆಯಾದರೂ ಭೇಟಿ ನೀಡಿದವರು ಹೇಳುವ ಮಾತಿದು. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಕಾಳಮ್ಮ ಮತ್ತು ದೇವೇಗೌಡ ದಂಪತಿಯ ಹಿರಿಯ ಪುತ್ರಿ ಚೆನ್ನಮ್ಮ ಅವರು ತಮ್ಮ 4 ಸಹೋದರರು ಹಾಗೂ 3 ಸಹೋದರಿಯರನ್ನು ತಾಯಿಯಂತೆಯೇ ಸಲಹಿದ್ರು. ಮನೆಯ ಹಿರಿಯ ಮಗಳಿಗೆ ಮನೆವಾಳ್ತಿಯ ಹೊಣೆಯೂ ಕರಗತವಾಗಿತ್ತು. ಬದುಕಿನ ಕೊನೆಯವರೆಗೂ ಆ ಹೊಣೆಯನ್ನು ಅವರು ನಿಭಾಯಿಸಿದ್ರು. ಪಕ್ಷದ ನಾಯಕರನ್ನು ಮಾತ್ರವಲ್ಲ, ಕಾರ್ಯಕರ್ತರನ್ನು ಯಾವುದೇ ಭೇದ ಎಣಿಸದೆ ನೋಡಿಕೊಳ್ಳುತ್ತಿದ್ರು. ಎಲ್ಲರಿಗೂ ತಾಯಿಯೇ ಆಗಿದ್ರು. ದೇವೇಗೌಡ ಅವರು ರಾಜಕೀಯದಲ್ಲಿ ನಿರತರಾಗಿದ್ದಾಗ ಚೆನ್ನಮ್ಮ ಒಬ್ಬರೇ ನಿಂತು ಮನೆಯನ್ನು ನಡೆಸಿದ್ರು, ಮಕ್ಕಳನ್ನು ಸಲಹಿದ್ರು. ಪಕ್ಷ ಸಂಘಟಿಸುವಲ್ಲಿ ದೇವೇಗೌಡ ಅವರಿಗೆ ಬೆನ್ನೆಲುಬಾಗಿ ನಿಂತರು. ದೇವೇಗೌಡ ಅವರು ಮುಖ್ಯಮಂತ್ರಿ ಪ್ರಧಾನಿ ಆದಾಗ ಅವರು ಹಿಗ್ಗಲಿಲ್ಲ. ದೇವೇಗೌಡರಿಗೆ ರಾಜಕೀಯ ಹಿನ್ನಡೆಯಾದಾಗಲೂ ಕಿಂಚಿತ್ತೂ ಕುಗ್ಗಲಿಲ್ಲ. ರಾಜಕೀಯ ಅಧಿಕಾರದ ಹಮ್ಮು ಯಾವತ್ತಿಗೂ ಅವರ ಬಳಿ ಸುಳಿಯಲಿಲ್ಲ. ದೇವೇಗೌಡ ಅವರ ರಾಜಕೀಯ ಎದುರಾಳಿಗಳು ಮನೆಗೆ ಬಂದಾಗಲೂ ಆತ್ಮೀಯತೆಯಿಂದಲೇ ಮಾತನಾಡಿಸುತ್ತಿದ್ರು, ಕರೆದು ಊಟ ಬಡಿಸುತ್ತಿದ್ರು. ನಮ್ಮ ತಾಯಿನ ಕಳ್ಕೊಂಡ್ರೆ ನನಗೆ ಎಷ್ಟು ದುಃಖ ಆಯಿತೋ ಅಷ್ಟೇ ದುಃಖದಲ್ಲಿ ನಾನಿದ್ದೀನಿ. ಯಾಕೆಂದರೆ ನಮ್ಮ ತಾಯಿ ಜೊತೆಯಲ್ಲಿ ನಾನು ಯಾವ ಥರ ಸಂಬಂಧ ಇಟ್ಕೊಂಡಿದ್ನೋ ಅಷ್ಟೇ ಮಾತೃ ಸಂಬಂಧ ನನಗೂ ಮತ್ತು ಚೆನ್ನಮ್ಮನವ್ರಿಗೂ ಇತ್ತು. ಕಾರಣ, ದೇವೇಗೌಡರಿಗೂ ನನಗೂ 50 ವರ್ಷದ ಒಡನಾಟ. ನಾನು 20 ವರ್ಷದ ಹುಡುಗಾಗಿದ್ದಾಗ ದೇವೇಗೌಡರಿಗೆ ಇವತ್ತೆಷ್ಟು ಆತ್ಮೀಯನೋ ಅಷ್ಟೇ ಆತ್ಮೀಯನಾಗಿ ಸೇರಿಕೊಂಡವನು. ಹಾಗಾಗಿ ರಾಜಕಾರಣ, ಪಕ್ಷ ಇವೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಇಬ್ಬರ ಸಂಬಂಧ. ಅದ್ರ ಜೊತೆಗೇ ದಿನ ಬೆಳಗ್ಗೆ ಸಂಜೆ ಆದರೆ ಗೌಡ್ರನ ಜೊತೆ ಥರನೇ ಚೆನ್ನಮ್ಮನವ್ರನ್ನೂ ಭೇಟಿ ಆಗ್ತಿದ್ದೆ. ಅವ್ರ ಜೊತೆ ಎಲ್ಲ ರೀತಿಯಲ್ಲೂ ಕಷ್ಟ ಸುಖ ಹಂಚ್ಕೋತಾ ಇದ್ದೆ. ನಮ್ಮ ಮನೆ ಕಷ್ಟ ಸುಖನೂ ಅವ್ರ ಜೊತೆ ಹೇಳ್ಕೋತಾ ಇದ್ದೆ. ಅವರು ಧೈರ್ಯ ತುಂಬುತ್ತಾ ಇದ್ರು. ಇಳಿ ವಯಸ್ಸಿನಲ್ಲಿ ದೇವೇಗೌಡರಿಗೆ ಪತ್ನಿ ವಿಯೋಗ. ಎಚ್ಡಿಡಿಗೆ ಧೈರ್ಯ ಹೇಳಿದ ರಾಜಕೀಯ ನಾಯಕರು. ಇಳಿ ವಯಸ್ಸಿನಲ್ಲೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ನಿ ಅದೃಷ್ಟದ ದೇವತೆ ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ. ಇದು ನಿಜಕ್ಕೂ ದೇವೇಗೌಡ ಅವರಿಗೆ ಅರಗಿಸಿಕೊಳ್ಳಲಾಗದ ನೋವು. ಇನ್ನು ಪದ್ಮನಾಭನಗರ ನಿವಾಸಕ್ಕೆ ಅನೇಕ ರಾಜಕೀಯ ಗಣ್ಯರು ಭೇಟಿ ನೀಡಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಸಚಿವ ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಅಂತಿಮ ನಮನ ಸಲ್ಲಿಸಿದ್ರು. ಬಳಿಕ ದೇವೇಗೌಡರಿಗೆ ಸಾಂತ್ವನ ಹೇಳಿ ಪುತ್ರರಾದ ಕುಮಾರಸ್ವಾಮಿ, ರೇವಣ್ಣಗೆ ಧೈರ್ಯ ಹೇಳಿದ್ರು. ಅಂತಿಮ ದರ್ಶನದ ಬಳಿಕ ಮಾತನಾಡಿದ ಸಿಎಂ ಡಿಕೆಶಿ, ರಾಜಕೀಯ ದೊಡ್ಡಮನೆಗೆ ಇದು ತುಂಬಲಾರದ ನಷ್ಟ. ಕಷ್ಟ ಹಾಗೂ ಸುಖದ ದಿನಗಳಲ್ಲಿ ದೇವೇಗೌಡರ ಬೆನ್ನಿಗೆ ನಿಂತ ಮಹಾನ್ ತಾಯಿ ದೇಶ ಹಾಗೂ ರಾಜ್ಯದ ರಾಜಕೀಯ ನಾಯಕರಿಗೆ ಮಾತೃ ಸ್ವರೂಪಿಯಾಗಿದ್ರು. ದೇವೇಗೌಡರ ಕುಟುಂಬದ ಯಶಸ್ಸಿಗೆ ತ್ಯಾಗಗಳನ್ನ ಮಾಡಿದ್ದ ಮಹಾನ್ ಚೇತನ ಅದು ಎಂದರು. ಸರ್ಕಾರದ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ನಾಳೆ ಕ್ಯಾಬಿನೆಟ್ ಕೂಡ ಕರೆದಿದ್ದೇನೆ. ಅಲ್ಲೂ ಕೂಡ ಅವರಿಗೆ ಸಂತಾಪ ಸೂಚನೆಯನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಮುಂದಿನ ಏನು ಸೋಮವಾರ ನಾನು ಗೌಡ್ರ ಹತ್ರ ಮಾತಾಡಿದೆ. ಅವರು ನಾಡಿದ್ದು ಅಂತ್ಯಕ್ರಿಯೆಯನ್ನು ಇಟ್ಕೊಳ್ಳೋಣ ಅಂತೇಳಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲೇ ಅಲ್ಲೂ ಕೂಡ ನಾವೆಲ್ಲ ಕೆಲವು ಭಾಗವಹಿಸ್ತೇವೆ. ಸರ್ಕಾರದ ಎಲ್ಲ ಥರದ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಈಗಾಗಲೇ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಒಬ್ಬ ದೇಶದ ಪ್ರಧಾನಮಂತ್ರಿಯ ಧರ್ಮಪತ್ನಿ, ಮಾಜಿ ಪ್ರಧಾನಮಂತ್ರಿ ಧರ್ಮಪತ್ನಿ, ಒಬ್ಬ ಹಿರಿಯ ರಾಜಕಾರಣಿಗಳ ಕುಟುಂಬ, ಕೇಂದ್ರ ಸಚಿವರ ತಾಯಿ, ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಸರ್ಕಾರದ ಗೌರವ ಕೊಡಬೇಕು ಅನ್ನೋದನ್ನ ತೀರ್ಮಾನವನ್ನು ಮಾಡಿದ್ವಿ. ಇನ್ನು ಚೆನ್ನಮ್ಮ ಅವರ ಬಗ್ಗೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಕೂಡ ಭಾವುಕ ನುಡಿಗಳನ್ನಾಡಿದ್ರು.
ಸರಳ ಸಜ್ಜನಿಕೆಗೆ ಹೆಸರಾಗಿದ್ದವರು. ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತಿದ್ರು. ದೇವೇಗೌಡರು ಪ್ರಧಾನಿಯಾಗಿದ್ದಾಗ, ಮುಖ್ಯಮಂತ್ರಿಯಾಗಿದ್ದಾಗಲೂ ಅವರಲ್ಲಿ ಯಾವುದೇ ಅಹಂ ಇರಲಿಲ್ಲ. ಎಲ್ಲರನ್ನೂ ಅತ್ಯಂತ ಪ್ರೀತಿ ಗೌರವದಿಂದಲೇ ಕಾಣ್ತಿದ್ರು ಎಂದರು. ಅವ್ರಿಗೆ ನಾನು ಪ್ರಧಾನಮಂತ್ರಿ ಪತ್ನಿ, ಮುಖ್ಯಮಂತ್ರಿ ಪತ್ನಿ ಅಂತಕ್ಕಂಥ ಒಂದೇ ಒಂದು ಮನಸ್ಸಲ್ಲೂ ಕೂಡ ಸಣ್ಣ ಅಹಂಭಾವ ಅವ್ರಿಗಿರಲಿಲ್ಲ. ಆ ರೀತಿಯ ಅಪಾರವಾದಂಥ ಕೊಡುಗೆಯನ್ನು ಇಡೀ ದೇಶದ ಪ್ರಧಾನಿಯಾಗಿದ್ದಾಗ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿಯವರ ಮನೆಗೆ ಹೋಗಿ ನಮ್ಮನ್ನು ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ. ಅವರೇ ಬಡಿಸ್ತಾ ಇದ್ರು. ಪ್ರಧಾನಮಂತ್ರಿಗಳ ಪತ್ನಿಯಾಗಿ ಚೆನ್ನಮ್ಮನವರು ಬೆಂಗಳೂರು ಮನೆಗೆ ಯಾರೇ ಬಂದರೂ ಕೂಡ ಅವ್ರ ಬದ್ಧ ವೈರಿಗಳೇ ಇರಲಿ, ವಿರೋಧ ಪಕ್ಷದವರಿರಲಿ, ಆಡಳಿತ ಪಕ್ಷದವರಿರಲಿ, ಯಾರೇ ಸಾಮಾನ್ಯ ಬಡವರೇ ಬರಲಿ, ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಊಟವನ್ನು ಆಗ್ತಾ ಇದ್ದಂಥ ತಾಯಿ ಚೆನ್ನಮ್ಮ ಅವ್ರ ಧರ್ಮದೇವತೆ ಇವತ್ತು ನಿಧನರಾಗಿರ್ತಕ್ಕಂಥ ದುಃಖ ಪ್ರತಿಯೊಬ್ಬರು ಕೂಡ ತಳ್ಳಲಿಕ್ಕೆ ಆಗದೇ ಇರ್ತಕ್ಕಂಥದ್ದು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಚೆನ್ನಮ್ಮ ಅವರನ್ನ ಜೀವಂತವಾಗಿ ನಾನು ನೋಡಲಿಕ್ಕೆ ಆಗಲಿಲ್ಲ. ಆ ಭಾಗ್ಯ ನನಗೆ ಸಿಗಲಿಲ್ಲ. ಅವರ ಒಡನಾಟವನ್ನು ನಾನು ತುಂಬಾ ಹತ್ತಿರದಿಂದ ಬಲ್ಲೆ. ಚುನಾವಣೆಯಲ್ಲಿ ಸೋತಾಗ ನನಗೆ ಧೈರ್ಯ ಹೇಳಿದ್ದೆ ಚೆನ್ನಮ್ಮನವರು ಎಂದು ಭಾವುಕರಾದರು. ಇವತ್ತು ದಿನ ನಮ್ಮ ಚೆನ್ನಮ್ಮ ಅವರು ನಿಧನ ಹೊಂದಿದ್ದು ಕೇಳಿ ನನಗೊಂಥರ ಶಾಕಿಂಗ್ ಆಯಿತು. ನಾನು 2-3 ದಿನ ಹಿಂದೆನೇ ಗೊತ್ತಾಯಿತು ಈ ಥರ ಅಮ್ಮ ಅವರು ಹಾಸ್ಪಿಟಲ್ ಇದ್ದಾರಂತ. ನಾನು ದಿಲ್ಲಿಯಲ್ಲಿ ಇದ್ದಿದ್ದ ಕಾರಣಕ್ಕೆ ನಾನು ಬರೋಕ್ಕೆ ಸಾಧ್ಯ ಆಗಿಲ್ಲ. ನಿನ್ನೆ ಸಂಜೆ ದಿಲ್ಲಿಯಲ್ಲಿ ಬಂದೆ ನಾನು. ಇವತ್ತು ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಗಿದೆ, ನಾಳೆ ಹೋಗ್ಬೇಕಂತ ಇದ್ದೆ, ಹಾಸ್ಪಿಟ್ಲಲ್ಲೇ ಹೋಗಿ ನೋಡಬೇಕಂತ ಇದ್ದೆ. ನನ್ನ ಆ ಯೋಗ ನನಗೆ ಸಿಕ್ಕಲಿಲ್ಲ ಅನಿಸ್ತದೆ. ನಂದು ಚೆನ್ನಮ್ಮಂದು ಎಲ್ಲರಿಗೂ ಗೊತ್ತಿದ್ದಂಗೆ ಒಂಥರ ತಾಯಿ ಥರ ನೋಡ್ಕೊತಾ ಇದ್ದಿರಲ್ಲ, ಯಾರನ್ನ ಬರಲಿ. ನಾನು ಈಗಲೂ ನನ್ನ ಜ್ಞಾಪನ ಇದೆ, 2004 ನಾನು ಮೊದಲೇ ಎಲೆಕ್ಷನ್ ಸೋತಾದಮೇಲೆ ನಾನು ಸನ್ಮಾನ್ಯ ದೇವೇಗೌಡರು ಭೇಟಿ ಮಾಡಿ ಬಂದಿದ್ದೆ. ಆವಾಗ ನನ್ನ ರೂಮಲ್ಲಿ ಕರ್ಕೊಂಡೋಗಿ ಕೂಣಿಸ್ಕೊಂಡು, ಇದೆಲ್ಲ ನೀನು ಧೈರ್ಯವಾಗಿರಬೇಕು, ಇದೆಲ್ಲ ರಾಜಕೀಯದಲ್ಲಿ ಗೆಲ್ಲು ಸೋಲು ಇದ್ದೇ ಇರ್ತದೆ, ಮುಂದೆ ನಿನ್ನ ಒಳ್ಳೆ ಭವಿಷ್ಯ ಇದೆ, ನೀನು ಧೈರ್ಯವಾಗಿರ್ಬೇಕಂತ ಹೇಳ್ಬಿಟ್ಟು ನನಗೆ ಆವತ್ತು ಊಟ ಮಾಡಿ ಕಳಿಸಿದ್ರು. ನಾನು ಯಾವಾಗ ಬಂದಿದ್ದೀನಿ ನನಗಂತ ಇಲ್ಲ, ಯಾರನ್ನ ಸಾಮಾನ್ಯ ಜನ ಬರಲಿ, ಒಂದು ತಾಯಿ ಯಾವ ಥರ ನೋಡ್ಕೊತಾರೆ ಆ ಥರ ಎಲ್ಲರಿಗೂ ತಿಂಡಿ ಟೈಮಲ್ಲಿ ಬಂದರೆ ಅವರೇ ಬಡಿಸಿ ತಿಂಡಿ ಕೊಡ್ತಾಯಿದ್ರು. ಊಟದ ಟೈಮಲ್ಲಿ ಬಂದರೆ ಯಾರನ್ನ ಇರಲಿ, ಸಾಮಾನ್ಯ ನಾನಂತ ಇಲ್ಲ ಅವರಂತ ಇಲ್ಲ, ಯಾರನ್ನ ಬರಲಿ ಅವ್ರಿಗೆ ಕೂಣಿಸಿ ಊಟ ಮಾಡಿಸಿ ಅವರೇ ಬಡಿಸಿ ತಿನ್ನಿಸೋರು. ಇನ್ನು ದೇವೇಗೌಡರ ಗರಡಿಯಲ್ಲಿ ಪಳಗಿದ್ದ ಸಿಎಂ ಇಬ್ರಾಹಿಂ ಕೂಡ ಚೆನ್ನಮ್ಮ ಅವರ ಅಗಲಿಕೆಗೆ ಸಂತಾಪ ಸೂಚಿಸಿದ್ರು. ನನಗೂ ದೇವೇಗೌಡ ಅವರ ಕುಟುಂಬಕ್ಕೂ 55 ವರ್ಷಗಳ ಒಡನಾಟ ಇದೆ. ಚೆನ್ನಮ್ಮನವರ ತಾಳ್ಮೆ ಯಾರಿಗೂ ಬರಲ್ಲ. ದೇವೇಗೌಡರ ಜೊತೆಯಲ್ಲಿ ಚೆನ್ನಮ್ಮನವರ ಸಾರಥ್ಯ ಅದ್ಭುತವಾಗಿಯೇ ಇತ್ತು ಎಂದರು. ದೇವೇಗೌಡರ ಆರೋಗ್ಯದ ಬಗ್ಗೆ ಸದಾ ಕಾಳಜಿ ವಹಿಸುತ್ತಿದ್ರು. ಇನ್ನು ಚಲುವರಾಯಸ್ವಾಮಿ ಕೂಡ ಅವರ ಸಹಕಾರವನ್ನು ನೆನೆದ್ರು. ಯಾರೇ ಮನೆ ಹೋಗಲಿ ಊಟ ಮಾಡಲಾರ್ದೆ ಕಳಿಸ್ತಿರ್ಲಿಲ್ಲ. ಹೊಳೆನರಸೀಪುರದಿಂದ ಹಿಡಿದು ಬಸವನಗುಡಿ ಮನೆಯಿಂದ ಹಿಡಿದು ಮುಖ್ಯಮಂತ್ರಿ ಮನೆಯಿಂದ ಹಿಡಿದು ಪ್ರಧಾನಮಂತ್ರಿ ಮನೆಯವರೆಗೂ ಕೂಡ ಆ ತಾಯಿಯ ಸಾರಥ್ಯ ಇತ್ತು ದೇವೇಗೌಡರ ಜೊತೆಯಲ್ಲಿ. ಪದೇ ಪದೇ, ಯಾಕಂದರೆ ನಿಮಗೆ ಗೊತ್ತಿದ್ದಾಗ ದೇವೇಗೌಡರ ಜೊತೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಕನಿಷ್ಠ 18 ಗಂಟೆ ಅವ್ರ ಜೊತೆಲಿ ಇರ್ತಿದ್ದೆ ನಾನು. ನನಗೆ ಅಮ್ಮ ಅವ್ರು ಫೋನ್ ಮಾಡೋರು, ಏನಾದರೂ ತಿಂದ್ರ ಗೌಡ್ರು, ಏನಾದರೂ ಕುಡಿದ್ರ, ಏನಾದರೂ ಕುಡಿಸಿ, ಏನಾದರೂ ತಿನ್ನಿಸಿ, ಸ್ವಲ್ಪ ಮಲಿಕು ಅಂತ ಹೇಳಿ ಗಂಡನ ಬಗ್ಗೆ ಇಷ್ಟು ಚಿಂತೆ ಮಾಡ್ತಿದ್ದಂಥ ಒಂದು ಧರ್ಮಪತ್ನಿ. ಸಂಪರ್ಕದಲ್ಲಿ ನಾನು ಒಬ್ಬರ ತಾಯಿ ಸಮಾನವಾಗಿ ಅವರನ್ನು ನಾವು ಗುರುತಿಸಿದ್ದೀವಿ. ಅವರು ನಮ್ಮನ್ನು ಮಕ್ಕಳ ರೀತಿ ನಮ್ಮನ್ನು ನೋಡಿ ನಾವು ಜೊತೆಯಲ್ಲಿದ್ದಾಗ ಬಹುಶಃ ಅತ್ಯಂತ ಭಾಳ ಸೌಜನ್ಯವಾಗಿ ಮನೆಗೆ ಬಂದಾಗ ಬಹುಶಃ ಪ್ರಧಾನಿಯಾಗಿದ್ದಾಗಲೂ ಊಟ ತಿಂಡಿ ವಿಚಾರಿಸ್ತಕ್ಕಂಥ ಸೌಜನ್ಯ ಇದ್ದರೆ ಅದು ಚೆನ್ನಮ್ಮನವ್ರ ಥರ ಯಾವುದೇ ಹೆಣ್ಮಗಳು ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅವರ ಅಗಲಿಕೆ ಈ ನಾಡಿನ ಜನಕ್ಕೂ ಈ ರಾಷ್ಟ್ರದ ಜನಕ್ಕೂ ಒಂದು ರೀತಿ ನೆನೆಸ್ತಕ್ಕಂಥದ್ದು. ಮತ್ತು ದೇವೇಗೌಡರಿಗಂತೂ ಅತ್ಯಂತ ಒಂದು ಶಕ್ತಿ ಅಂತ, ನಾರಿ ಒಂದು ಶಕ್ತಿ ಅಂತ ಏನು ಹೇಳ್ತಾರೆ, ಹಾಗೆ ದೇವೇಗೌಡರಿಗೆ ಅವ್ರಿಗೆ ಒಂದು ಶಕ್ತಿಯಾಗಿ ಅವ್ರ ಜೊತೆಯಲ್ಲಿದ್ದರು. ಅವರ ಚೆನ್ನಮ್ಮನವರ ಶಕ್ತಿನೇ ಆ ಕುಟುಂಬದ ಒಂದು ಯಶಸ್ಸಿಗೆ. ಇನ್ನು ತಮ್ಮ ರಾಜಕೀಯ ಯಶಸ್ಸಿನ ಹಿಂದಿನ ಪ್ರಮುಖ ಶಕ್ತಿಗಳಲ್ಲಿ ಪತ್ನಿ ಚೆನ್ನಮ್ಮ ಅವರ ಪಾತ್ರವನ್ನ ದೇವೇಗೌಡರು ಅನೇಕ ಬಾರಿ ಸ್ಮರಿಸಿದ್ದಾರೆ. ನಾನು ಇಷ್ಟು ಎತ್ತರಕ್ಕೆ ಬಂದಿದ್ದರೆ ಅದರ ಹಿಂದೆ ನನ್ನ ಪತ್ನಿಯ ಸಹಕಾರವೇ ಕಾರಣ ಅಂತಲೂ ಅನೇಕ ವೇದಿಕೆಗಳಲ್ಲಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.